ರಾಜುಗೌಡ ಅವರು JDSನಿಂದ ನಮ್ಮ ಜೊತೆಗಿದ್ದಾರೆ, ಅಶ್ವಥ್ ನಾರಾಯಣ ಅವರು BJPಯಿಂದ ಇದ್ದಾರೆ. ರಾಜುಗೌಡ್ರೆ, DK ಶಿವಕುಮಾರ್ ಅವರ ಆಸೆ ಈಡೇರಿದರೆ ಹಳೆ ಮೈಸೂರು ಭಾಗದ ರಾಜಕಾರಣದಲ್ಲಿ ತುಂಬ ವ್ಯತ್ಯಾಸಗಳಾಗ್ತವೆ. ಅದು ನಿಮ್ಮ ಪಕ್ಷಕ್ಕೆ ಪೂರಕವಾಗಿರೋದಿಲ್ಲ, ಇಲ್ಲ? ಹೌದಾ? ಕಳೆದ ಎಲೆಕ್ಷನ್ಗೂ ಈಗ 2023ರಲ್ಲಿ ನಡೆದಂಥ ಎಲೆಕ್ಷನ್ ಸಂದರ್ಭದಲ್ಲಿ ಜನನ ಅವರು ಕೇಳಿದ್ರು, ನನಗೂ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು. ಮತ್ತು ಅಲ್ಲಿ ಜನನು ಒಂದಷ್ಟು ಒಲವು ತೋರಿಸಿದ್ರು. ಈ ಕಳೆದ 2.5 ವರ್ಷ ಪೇಪರ್ ಕೊಡಿ ಅಂದಾಗಲೇ ಒಲವು ತೋರಿಸಿದ್ದಾರೆ. ಖಂಡಿತವಾಗ್ಲೂ ಪೆನ್ನು ಪೇಪರ್ ಸಿಕ್ಕೇ ಬಿಟ್ರೆ ಅಲ್ಲಲ್ಲ, 2.5 ವರ್ಷದಲ್ಲಿ ರಾಜಕೀಯ ವಿಪ್ಲವಗಳು ಏನಾಗಿದ್ದಾವೆ ಅನ್ನೋದು ನೀವು ದಿನ ವಿವರಿಸ್ತಾ ಇದ್ದೀರಿ. ನೋಡಿ, ಏನು MLAಗಳು ಬಸ್ ಹತ್ಕೊಂಡು ಹೋಗಲ್ಲ, MLA ಬಸ್ ಹತ್ಕೊಂಡು ಹೋಗ್ತಾ ಇದಾರೋ ಬಿಡ್ತಾ ಇದಾರೋ ಗೊತ್ತಿಲ್ಲ. ಆದರೆ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ಕನಸು ಕಟ್ಕೊಂಡಿದ್ರು. ಮಂಡ್ಯ ಭಾಗದ ರೈತರಾಗಿರ್ಬೋದು, ಮೈಸೂರು ಭಾಗದ ರೈತರಾಗಿರ್ಬೋದು, ಈಗ ನಮ್ಮ ಕೋನ್ ರೆಡ್ಡಿ ಅವ್ರು ಮಾತಾಡ್ತಾರೆ ಅಂದರು, ಕಳಸಾ ಬಂಡೂರಿ ಭಾಗದ ರೈತರು, ಉತ್ತರ ಕರ್ನಾಟಕದವರು ಸಾಕಷ್ಟು ಜನ ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ಒಬ್ಬರು ಸ್ವಾಮೀಜಿ ಕೂಡ ಅವ್ರ ಪರವಾಗಿ ಬ್ಯಾಟಿಂಗ್ ಆಡಲಿಕ್ಕೆ ಅಂತ ಬಂದಿದ್ರು. ಅಂಥ ಸಂದರ್ಭದಲ್ಲಿ ಒಂದು ಕನಸು ಕಟ್ಕೊಂಡಿದ್ರು, DK ಶಿವಕುಮಾರ್ CM ಆದರೆ ಏನೋ ಕಾಂಗ್ರೆಸ್ ಬಂದರೆ ಏನೋ ಒಂದು ಹೊಸ ಅಭಿವೃದ್ಧಿಗೂ ವೋಟಿಂಗ್ಗೂ ಸಂಬಂಧ ಇದ್ರೆ ಒಳ್ಳೇದು. ಆದರೆ ಹಂಗೇನು ಕಾಣಿಸ್ತದೆ. ಆದರೆ ಅಲ್ಲಿ ನಡೆದಂಥ ಘಟನೆಗಳು, ಮೇಕೆದಾಟು ವಿಚಾರದಲ್ಲಿ ಕೊಟ್ಟಂಥ ಮಾತೇನಾಯಿತು, ಕಳಸಾ ಬಂಡೂರಿಲಿ ಕೊಟ್ಟಂಥ ಮಾತಿನ ವಿಚಾರದಲ್ಲಿ ಏನಾಯಿತು, ಇವನ್ನೆಲ್ಲ ಜನ ಕ್ಯಾಲ್ಕುಲೇಷನ್ ಆಗ್ತಾರೆ. ಮೈಸೂರು ಭಾಗದಲ್ಲಿ ಕಾಂಬಿನೇಷನ್ ಆಗಿತ್ತು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಇಬ್ಬರದು ಕಾಂಬಿನೇಷನ್ ಆಗಿತ್ತು. ಇವತ್ತು ನೀವು ನೋಡ್ಕೊಳ್ಳಿ, ಸಿದ್ದರಾಮಯ್ಯನವ್ರು ನಡೆಸಿದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎತ್ತೇರಿ ಎಡಿತಾ ಇದೆ, ಕೋಣ ಕೆರೆ ಎಡೀತಾ ಇದೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ CM ಆದ್ರೂ ಕಾಂಗ್ರೆಸ್ಗೆ ಕಷ್ಟನೇ, ಇನ್ನು ಸಿದ್ದರಾಮಯ್ಯನವ್ರು CM ಆಗಿ ಮುಂದುವರೆದ್ರು ಕಾಂಗ್ರೆಸ್ಗೆ ಕಷ್ಟನೇ. ಸೊ ಇವೆರಡರ ಮಧ್ಯದಲ್ಲಿ ಜನ ಯಾರ ಕಡೆಗೆ ಓಲೈಕೆ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸ್ತಾರೆ. ಹಾಗಾಗಿ ಕಡೆಗೆ ಆಯ್ಕೆ ಬಂದು ಮೈಸೂರು ಭಾಗದ ಒಕ್ಕಲಿಗ ಜನಾಂಗದ ಮುಖ್ಯವಾದ ಆಯ್ಕೆ ಬಂದು ನನ್ನ ಪ್ರಕಾರ, ಯಾಕೆಂದರೆ ಇದನ್ನು ನಾನು ಯೂನಿವರ್ಸಲ್ ಮಾಡಲಿಕ್ಕಾಗಲ್ಲ, ನಾನು ಆಲೋಚನೆ ಮಾಡಿದಂಥ ಪ್ರಕಾರ ಕುಮಾರಸ್ವಾಮಿ ಅವ್ರ ಕಡೆಗೆ ಒಲವು ತೋರಿಸ್ತಾರೆ ಅನ್ನೋದಕ್ಕೆ MP ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಂಥ ಅಭೂತಪೂರ್ವವಾದ ವೋಟ್ಸು. BJP ಜೊತೆ ಮೈತ್ರಿ ಮಾಡ್ಕೋಬೇಕಾದ ಅಲ್ಲ, ಈಗ BJP ಜೊತೆ ಮೈತ್ರಿಲಿ ಇದೀವಲ್ಲ, ಅದೇ ರೀ ಮಾಡ್ಕೊಳ್ಬೇಕಾದ ಅನಿವಾರ್ಯತೆಗೆ ಬಿದ್ರಿ ಅಂತ. 3 ಸೀಟ್ ಕೊಟ್ರು ಅವರು, 11ರಲ್ಲಿ 3 ಸೀಟ್ ಕೊಟ್ರು. ಅಲ್ಲ, ಖಂಡಿತವಾಗ್ಲು ಈಗ ಮುಂದಿನ ದಿನಗಳಲ್ಲಿ ನಾವು ಜೊತೆಗೆ ಹೋಗ್ಬೇಕಾದ್ರೆ ಇನ್ನೂ ಎಕ್ಸ್ಪೆನ್ಷನ್ ಮಾಡ್ತೀವಿ. ಜೊತೆಗೆ ಹೋಗೋದು ನಿಮ್ಗೆ ಜೊತೆಗೆ ಯಾಕೆ ಹೋದ್ರಿ? ಪಕ್ಷ ಎಂದು JDSನವ್ರು ಯಾರ ಜೊತೆಗೂ ಪ್ರೀಪೋಲ್ ಅಲಯನ್ಸ್ ಮಾಡ್ಕೊಳ್ಳೋದೇ ಇರೋರು, ನೀವು ಯಾಕೆ ಜೊತೆಗೆ ಹೋದ್ರಿ? ಈಗ ಅಲ್ಲಲ್ಲ ಪ್ರಶಾಂತ್, ಪಾರ್ಲಿಮೆಂಟ್ ಎಲೆಕ್ಷನ್ ಕಾಂಗ್ರೆಸ್ ಜೊತೆ ಈಗ ಕಾಂಗ್ರೆಸ್ ಜೊತೆ ಹೋದ್ರು. ಅದೇ ಆಲ್ರೆಡಿ ಸರ್ಕಾರ ಪೊಲಿಟಿಕಲ್ ಪೋಲರೈಸೇಷನ್ ಸಂದರ್ಭದಲ್ಲಿ ಆಗ್ಲೇಬೇಕಾಗ್ತವೆ ಕೆಲವು ಸತಿ. ನಮ್ಮ ಖಂಡಿತವಾಗ್ಲೂ ಈಗ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ ಮಾಡ್ಲೇಬೇಕಲ್ಲ. ಈಗ ಅವರು DK ಶಿವಕುಮಾರ್ ಪ್ರಶಾಂತ್, ಕಾಂಗ್ರೆಸ್ ಅವ್ರು ಉಳ್ಕೊಳ್ಳಿಕ್ಕೆ ನಮ್ಮ ಪಕ್ಷದಲ್ಲಿಂದ ಉಚ್ಚಾಟನೆ ಆದಂತ ಸಿದ್ದರಾಮಯ್ಯನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳೇ ಈ ಪರಿಸ್ಥಿತಿಗೆ ಬಂದು ನಿಂತಾಗ ನಾವು ಸಣ್ಣ ಪಕ್ಷ ನಡೆಯುತ್ತೆ, ಸಹಜ ಪ್ರಕರಣ ಅದು. ಎಸ್, ಅಶ್ವಥ್ ನಾರಾಯಣ, ಅತಿಶಯ ಏನಿಲ್ವಲ್ಲ ಸರ್. ಅವರು ನಿರೀಕ್ಷಿತ ಬದಲಾವಣೆ ಆದರೆ ರಾಜ್ಯ ರಾಜಕಾರಣದಲ್ಲಿ ವೋಟಿಂಗ್ ಪ್ಯಾಟರ್ನ್ ಸಮಾನವಾಗಿ ಇರೋದಿಲ್ಲ, ಅಂದರೆ ಈಗ ಹಿಂದೆ ಇದ್ದಂಗೆ ಇರೋದಿಲ್ಲ ಸರ್. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ಗೆ ನಿರೀಕ್ಷಿತವಾಗಿ ಯಾವುದೇ ರೀತಿ ಬೆಂಬಲ ಸಿಗೋದಿಲ್ಲ. ಸಿದ್ದರಾಮಯ್ಯ ಕಂಟಿನ್ಯೂ ಆದರೂ ಸಹ ಸಿಗೋದಿಲ್ಲ. ಸಿದ್ದರಾಮಯ್ಯ ಕಂಟಿನ್ಯೂ ಆದರೆ ಒಂದು ರೀತಿ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿ ಬೇಸರ ಆಗ್ತದೆ. ಒಂದು ವೇಳೆ ಆದರೆ ಸಿದ್ದರಾಮಯ್ಯನ ಗುಂಪು ವಿರುದ್ಧವಾಗಿ ಇಷ್ಟೇ ಬಂದಿರತಕ್ಕಂಥದ್ದಲ್ಲಿ DK ಶಿವಕುಮಾರ್ ಚೀಫ್ ಮಿನಿಸ್ಟರ್, ಸಿದ್ದರಾಮಯ್ಯನ ಗುಂಪು ಕೆಲಸ ಮಾಡುತ್ತಾ? ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಸರ್. ಸಿದ್ದರಾಮಯ್ಯ ಅವ್ರದ್ದು JDSಯಿಂದ ನಾವು ನೋಡ್ಕೊಂಬಂದಿವಿ ಸರ್. ಸಿದ್ದರಾಮಯ್ಯಂದು ಪೊಲಿಟಿಕ್ಸ್, ನಾನು ಅಧಿಕಾರದಲ್ಲಿ ಇರಲೇಬೇಕು, ಇಲ್ಲ CM ಇರಬೇಕು, DCM ಇರಬೇಕು, ಪಾರ್ಟಿ ಅಧ್ಯಕ್ಷ ಇರಬೇಕು, ಏನೂ ಇಲ್ಲರ ಅಪೋಸಿಷನ್ ಲೀಡರಾಗಿ ನಾನು ಇರಬೇಕು ಸರ್. ಅವ್ರಿಗೆ ಸಿದ್ದರಾಮಯ್ಯನ ಮನಸ್ಥಿತಿನೇ ಇದು ಸರ್. JDS ಬಿಟ್ಟು ಬಂದ ಮೇಲೆ ಕಾಂಗ್ರೆಸ್ಸಲ್ಲಿದ್ದು ಕಾಂಗ್ರೆಸ್ಸಲ್ಲಿ ಅಧಿಕಾರ ಅನುಭವಿಸಿ 5 ವರ್ಷ, ಆಮೇಲೆ BJP ಸರ್ಕಾರದ ಜೊತೆ 17 ಜನ MLA ಕಳಿಸ್ಕೊಟ್ಟು ಕುಮಾರಸ್ವಾಮಿನ ಅಡಿಕಿಳಿಸಿ ಅಪೋಸಿಷನ್ ಲೀಡರ್ ಆದ್ರು ಸರ್. ಅವಾಗ ಇವ್ರಿಗೆ ಬೇಕಾಗಿರೋದಂದ್ರೆ ಸರ್ಕಾರಿ ಸವಲತ್ತಲ್ಲಿ ಇರಬೇಕು ಸರ್. ನಾನು ಅಧಿಕಾರದಲ್ಲಿ ಇರಬೇಕಷ್ಟೇ. ಅವ್ರಿಗೆ ಒಂದು ವೇಳೆ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದೆ ನಾನು ಆಸ್ ಎ ಅಪೋಸಿಷನ್ ಲೀಡರ್ ಆಗಾದರೂ ಮುಂದುವರಿಬೇಕು ಅನ್ನೋತಕ್ಕಂಥ ಒಂದು ವೇಳೆ DK ಶಿವಕುಮಾರ್ CM ಆಗಿ DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಸಿದ್ದರಾಮಯ್ಯನ ಮನೆ ಕೆಲಸ ಮಾಡುತ್ತೆ ಸರ್. ನೀವು ಹೇಳಿ, ನೀವು ಮಾಧ್ಯಮದಲ್ಲಿ ಒಂದು 20 ವರ್ಷ ಇದ್ದೀರಾ, ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯನವರು? ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ತೀರ್ಪು ಕೊಡಲಾರೆವು. ಅನುಭವದ ಮೇಲೆ ಬಂದ ಮಾತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.